ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ, ಹಂಗಾಗ್ಬಿಟ್ಟು ಗಂಡಿನ ಮನೆಗೆ ಕರ್ಕೊಂಡು ಬಂದು ಕಳಿಸೋದು ಅಂತ ವಾಡಿಕೆ ಅವ್ರ ಕಡೆ. ಹಾಗಾಗಿ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಬಲಗಾಲಿಟ್ಟು ಒಳಗೆ ಬಾಮ್ಮ ಅಂದರೆ ಆ ಹುಡುಗಿ ಎಡಗಾಲಿಟ್ಟೆ ಒಳಗೆ ಬರ್ತಾಯಿದೆ. ಏಕೆಂದರೆ ಆ ಹುಡುಗಿಗೆ ಇವ್ರದ್ದು ಈಶ್ವರಿ ಮತ್ತು ಈಶ್ವರಿ ಮಗಳದ್ದು ಚರಿತ್ರೆ ಎಲ್ಲ ಗೊತ್ತಿದೆ. ಹಾಗಾಗಿ ಅವಳು ಎಲ್ಲ ತಿಳ್ಕೊಂಬಿಟ್ಟಿದ್ದಾಳೆ ಇವಾಗ. ಆದರೆ ಮಾತುಕತೆ ಮುಗ್ದೋಗಿದೆ, ಏನೂ ಮಾಡೋಕ್ಕಾಗಲ್ಲ ಅನ್ನೋ ಸನ್ನಿವೇಶದಲ್ಲಿ ಮದುವೆ ಮಾಡ್ಕೊಳ್ಳೋದು ಅಂತ ಆಗಿದೆ. ಅವಳನ್ನ ಕನ್ವಿನ್ಸ್ ಮಾಡಿ ಮದುವೆ ಮಾಡ್ಕೊಳ್ಳೋದು. ಇದು ಸಾವಿತ್ರಿಗೆ ಚೆನ್ನಾಗೇ ಗೊತ್ತಾಗಿದೆ. ಸಾವಿತ್ರಿ ಒಳಗೆ ನೋಡ್ತಾ ಇದ್ದಾಳೆ, ಕಲಿಸ್ತೀನಿ ಬುದ್ಧಿ ಇವರಿಗೆ ಅಂತೇಳ್ಬಿಟ್ಟು. ಯಾಕೆಂದರೆ ಅವ್ರ ಮಗಳು ಮದುವೆ ಮಾಡಬೇಕು ಅಂತ ಹೊರಟಾಗ ಈಶ್ವರಿ ಆ ಮದುವೆನ ಕೆಡಿಸಿರ್ತಾಳೆ. ಆ ಸೇಡ್ ಇಟ್ಕೊಂಡು ಇವಳು ಇವಾಗ ಅದಕ್ಕೆ ಬನ್ನಿ ಒಳಗೆ ನೋಡೋಣಂತೆ ಅಂತ ಬರ್ತಾಳೆ. ಆಮೇಲೆ ಇವಳು ಹುಡುಗಿ ಒಳಗಡೆ ಹೋಗ್ತಾಳೆ. ಒಳಗಡೆ ಹೋಗಿ ರೂಮಲ್ಲಿ ಕೂತಿರ್ತಾಳೆ. ಅಲ್ಲಿಗೆ ಎಲ್ಲರೂ ಹೋಗ್ತಾರೆ ಒಬ್ಬೊಬ್ಬರಾಗಿ. ಆಮೇಲೆ ನಿತ್ಯ ಅನ್ನೋ ಹೆಸರು ಅಂತ ಕಾಣುತ್ತೆ. ಏನೂ ಬೇಜಾರು ಮಾಡ್ಕೋಬೇಡಮ್ಮ, ಅವನಿಗೆ ಅದು ಗೊತ್ತಾಗಿಲ್ಲ ಪಾಪ, ಏನೋ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ದಾನೆ, ಏನೂ ಬೇಜಾರು ಮಾಡ್ಕೋಬೇಡಮ್ಮ ನೀನು ಅಂತ ಹೇಳೋಕ್ಕೆ ಹೋಗ್ತಾಳೆ ಅವ್ರ ಅತ್ತೆ. ಸಾಕು ಸುಮ್ಮನೆ ಇರಿ ಅಂತೇಳಿ ಬಾಯಿ ಮುಚ್ಚಿಸ್ತಾಳೆ. ಆಮೇಲೆ ಮಗನಿಗೆ ಹೇಳ್ತಾಳೆ, ಹೋಗು ನೀನು ಕನ್ವಿನ್ಸ್ ಮಾಡು ಅಂತ ಮಗನಿಗೆ ಹೇಳ್ತಾಳೆ. ಮಗ ಹೋಗ್ಬಿಟ್ಟು, ನೀನು ತಪ್ಪು ತಿಳ್ಕೊಬೇಡ, ನಾನು ನೀನೇ ಅಂದ್ಕೊಂಡೆ, ಹಂಗಾಗಿ ಇಟ್ಕೊಂಡೆ ಅಷ್ಟೇ ಅಂತ. ಮುಚ್ಚು ಬಾಯಿ, ನಿನ್ನ ಅವತಾರಗಳು ಎಷ್ಟು ಹುಡುಗಿರಿ ಮೋಸ ಮಾಡಿದೆ ಅನ್ನೋದೆಲ್ಲ ನನಗೆ ಗೊತ್ತಿದೆ, ಮುಚ್ಚು ಬಾಯಿ, ಮಾತಾಡಬೇಡ ನೀನು ಅಂತ ಅವನಿಗೂ ಬಾಯಿ ಮುಚ್ಚಿಸ್ತಾಳೆ. ಆಮೇಲೆ ಬಾಯಿ ಮುಚ್ಚಿಸಿ ಕೊನೆಗೆ ಇವರು ಅಮ್ಮ ಮಗಳು ಮಾತಾಡ್ಕೊಳ್ತಾರೆ. ಏನಮ್ಮ ಇವಳು ಈ ಥರ ದರ್ಬಾರ್ ಮಾಡ್ತಾವಳಲ್ಲ, ಏನು ಕಥೆನವ್ವ ಅಂತ. ಅದಕ್ಕೆ ನೋಡೋಣ ಸುಮ್ಮನಿರು ಇನ್ನು ಮುಂದಕ್ಕೆ ಅಂತ ಹೇಳ್ಬಿಟ್ಟು, ಅಂದರೆ ಕೋಟ್ಯಾಧೀಶ್ವರರ ಮಗಳು ಅವಳು ಅಂತ. ಅಲ್ಲಿಗೆ ಈ ಕಡೆ ಭದ್ರ ಹೋಗಿ ಆ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಕರ್ಕೊಂಡು ಬರ್ತಾಯಿದ್ದಾನೆ. ತಾತನ್ನ ಮಗಳನ್ನ ಕರ್ಕೊಂಡು ಬರ್ತಾಯಿದ್ದಾನೆ. ಕರ್ಕೊಂಡು ಬಂದು ನಿಜವಾದ ಸಂಗತಿ ಏನು ಅಂತ ಹೇಳಿಸ್ಬೇಕು ಅಂತೇಳಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರ್ತಾಯಿದ್ದಾನೆ. ಈಶ್ವರಿಗೆ ಅದು ಬೇರೆ ಭಯ ಉಟ್ಕೊಂಡ್ಬಿಟ್ಟಿದೆ, ಭದ್ರ ಎಲ್ಲೋಗಿರ್ಬೋದು, ಯಾರನ್ನ ಕರ್ಕೊಬರಕ್ಕೆ ಹೋಗವನೆ, ಏನು ಮಾಡೋಕ್ಕೆ ಹೋಗವನೆ ಅಂತ ಅದು ಬೇರೆ ಭಯ ಉಟ್ಕೊಂಡಿದೆ. ಹಾಗಾಗಿ ಈಶ್ವರಿಗೆ ನೆಮ್ಮದಿ ಇಲ್ದಂಗೆ ಆಗಿದೆ ಇವಾಗ. ಈ ಕಡೆ ಸೊಸೆ ನೋಡಿದ್ರೆ ತಿರುಗಿ ಬೀಳ್ತಿದ್ದಾಳೆ, ಆ ಕಡೆ ನೋಡಿದ್ರೆ ಭದ್ರ ಇಲ್ಲ, ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ. ವಿದ್ಯಾ ಅಂತೂ ದುರು ನೋಡ್ತಾಳೆ, ಇರಿ ಚಿಕ್ಕತ್ತೆ ನಿಮಗಿದೆ ಹಬ್ಬ ಅಂತೇಳಿ. ಹೀಗೆ ಒಬ್ಬರಿಂದ ಒಬ್ಬರು ಹಿಂಗೆ ನೋಡ್ಕೊತ ಹಿಂಗೆ ಮಾಡ್ತಾ ಇದ್ದಾರೆ. ಆದರೆ ಈ ಈಶ್ವರಿದ ಐಡಿಯಾ ಏನು ಅಂದರೆ, ಕೋಟ್ಯಾಧಿಪತಿ ಅಳಿಯ ಅನ್ನೋದ್ರ ಬದಲು ಕೋಟ್ಯಾಧಿಪತಿ ಹೆಂಡತಿ ಅನ್ನಿಸ್ಕೋಬೇಕು ಅನ್ನೋದು ಇವಳು ಇಂಟೆನ್ಷನ್ ಆಗಿದೆ. ಹಾಗಾಗಿ ಇವಳು ಇಲ್ಲೆಲ್ಲ ಮಾತಾಡ್ತಾರೆ. ರೂಮಲ್ಲಿ ಬಂದು ಎಲ್ಲ ಸಾವಿತ್ರಿನೂ ಬಂದು, ಏನು ಮಾಡೋಕ್ಕಾಗುತ್ತಮ್ಮ, ನೀನೇ ಅಡ್ಜಸ್ಟ್ ಮಾಡ್ಕೋಬೇಕು, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾಳೆ. ಆಮೇಲೆ ಏನಕ್ಕೆ ಸಾವಿತ್ರಿ ಅದನ್ನೆಲ್ಲ ಮಾತಾಡಬೇಕು, ಹಳೇದು ಬಿಟ್ಬಿಡಬೇಕು, ಈಗ ಹೊಸ್ದಾಗಿ ಮಾತಾಡಬೇಕು, ಏನಕ್ಕೆ ಅವೆಲ್ಲ ಮಾತಾಡಬೇಕು, ಬಿಡು, ಇನ್ನೇನು ಮಾತಾಡೋದ್ರಿಂದ ಪ್ರಯೋಜನ ಏನೈತೆ, ಅದಕ್ಕೆ ಅದನ್ನಿರು ಅಂದರೆ ನಾವು ಹಂಗೆ ತಮಾಷೆಯಾಗಿ ಇರ್ತೀವಿ ಯಾವಾಗಲೂ ಅಂತ ಏನೇ ಒಂದು ಹೇಳ್ತಾಳೆ ನೆವನ. ಅದಕ್ಕೂ ಅವಳೇನು ಅರ ಅನ್ನಲ್ಲ ಶಿವ ಅನ್ನಲ್ಲ, ಸೊಸೆ ಆಗೋ ಅಂಥವಳು ಸುಮ್ಮನೆ ನಿಂತಿರ್ತಾಳೆ. ಆಗ ಈಶ್ವರಿಗೆ ಮತ್ತೊಂದು ಸಲ ಮುಖಭಂಗ ಆದಂಗೆ ಆಗುತ್ತೆ. ಏಕೆಂದರೆ ಏನಪ್ಪ ಇಷ್ಟೊಂದು ರಫ್ ಆ್ಯಂಡ್ ಟಫ್ ಇದ್ದಾಳೆ ಇವಳು ಅಂತ ಯೋಚನೆ ಮಾಡೋ ಹಂಗೆ ಆಗೋಗಿದೆ. ಈಶ್ವರಿಗೆ ಹೆದರಿಕೆ ಆಗೋಗಿ ನಡ್ಕೋತಾ ಇದ್ದಾಳೆ ಸೊಸೆ. ಆದರೆ ಈಶ್ವರಿ ಈಗಲೇ ಭಯ ಬಂದಿದೆ ಹೆಚ್ಚು ಕಮ್ಮಿ. ಎಲ್ಲಿ ಮದುವೆ ಮಾಡ್ಕೊಂಡು ಬಂದಮೇಲೆ ನನ್ನ ಜನ್ಮ ಜಾಲಾಡ್ತಾಳೋ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಭಯಪಡ್ತಿದ್ದಾಳೆ. ಒಂದು ಮನಸ್ಸಲ್ಲಿ ಅವಳನ್ನು ನನ್ನ ಕಂಟ್ರೋಲಿಗೆ ತಗೋಬೋದು ಅನ್ನೋದು ಒಂದು ಮನಸ್ಸಿದೆ ಇವಳಿಗೆ. ಇನ್ನೊಂದು ಮನಸ್ಸಲ್ಲಿ ನನ್ನ ಕೈ ತಪ್ಪು ಹೋಗ್ಬಿಡ್ತಾಳೇನೋ ಅನ್ನೋ ಭಯ ಇದೆ. ಇಲ್ಲ ಮದುವೆ ಆಗುತ್ತೋ ಇಲ್ವೋ ಅನ್ನೋದೇ ಗ್ಯಾರಂಟಿ ಇಲ್ಲ. ಇಲ್ಲಿ
ಹಾಗಂತ ಅಂತಾಳೆ, ನಾವು ಅತ್ತಿಗೆನ ಹದಿನೀರು ಒಂದೇ ಅಲ್ವಾ ಅಂತ ಹೇಳ್ಬಿಟ್ಟು ಆವಾಗ ಸಾವಿತ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ಏನದಕ್ಕೆ ನನ್ನ ಮಗಳು ಮದುವೆ ಮಾಡ್ಬೇಕಾದ್ರೆ ನೀವು ಹೆಂಗೆ ಆಡಿದ್ರಿ, ನಾನೇನು ಮರ್ತಿದ್ದೀನಾ ಅಂತಾಳೆ. ಆಮೇಲೆ ಈ ಕಡೆ ಬಂದು ಶಿವರಾಮೇಗೌಡ ಎಲ್ಲ ನಿಂತಿರ್ತಾರೆ. ಆವಾಗ ಬಂದುಬಿಟ್ಟು ಹೇಳ್ತಾಳೆ, ಬಾವ ಒಂದು ಮಾತು ಕೇಳಬೇಕು ಅಂತ ಇದ್ದೀನಿ ಅಂತ ಅಂದ್ಲು. ಏನಮ್ಮ ಅದು ಅಂತ. ಮತ್ತು ಕೋಟ್ಯಾಧಿಪತಿ ಅಳಿಯ ಅನ್ನೋದಕ್ಕಿಂತ ಕೋಟ್ಯಾಧಿಪತಿ ಹೆಂಡ್ತಿ ಅನ್ನಿಸ್ಕೊಳ್ಳೋದು ಒಳ್ಳೇದಲ್ವಾ ಬಾವ, ಅದಕ್ಕೇ ಅವನಿಗೆ ಏನಾದ್ರು ಕೊಡಬೇಕು ಅಂತ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನು ಅವನಿಗೆ ಕೊಟ್ಬಿಟ್ರೆ ಅವನಿಗೂ ಒಂದು ವ್ಯಾಲ್ಯೂ ಇರುತ್ತೆ ಅಂತೇಳಿ ಅದಕ್ಕೆ ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ದು ಅಂತಾಳೆ. ಆವಾಗ ಎಲ್ಲರೂ ಮುಖ ನೋಡ್ತಾರೆ. ಅಜ್ಜಿ ಅಂತೂ ಕೈ ಮುಗಿತಾ ಇರುತ್ತೆ. ಓಹೋ, ಇದು ಬೇರೆ ಇವಳು ಅವತಾರ ಆಡ್ತಿದ್ದಾಳಲ್ಲ ಅಂತೇಳ್ಬಿಟ್ಟು ಅಜ್ಜಿ ಅಂದ್ಕೊಳ್ತಾ ಇರುತ್ತೆ. ಆಮೇಲೆ ಅಷ್ಟೊತ್ತಿಗೆ ಗೋವಿಂದ ಹಂಗಂತಾನೆ, ಅದಕ್ಕೇನು ಇವಾಗ ಅರ್ಜೆಂಟು ಈಶ್ವರಿ, ಮದುವೆ ಹಿಂದಿನ ದಿವಸ ಅವೆಲ್ಲ ಮಾತಾಡಿದ್ರೆ ಆಯಿತು ಬಿಡು, ಇವಾಗೇನು ಅರ್ಜೆಂಟು ಅಂತಾರೆ. ಈ ಅಪ್ಪ ಒಬ್ಬ ಸುಮ್ಮನಿರಲ್ವಲ್ಲ, ಮನಸ್ಸಲ್ಲಿ ಅನ್ಕೋತಾಳೆ, ಈ ಅಪ್ಪ ಒಬ್ಬ ಸುಮ್ಮನಿರಲ್ವಲ್ಲ, ಬಾಯಿ ಮುಚ್ಕೊಂಡು ಏನೋ ಕೇಳ್ತಾರೆ ಮಾಡ್ತಾರೆ ಅಂತ ಸುಮ್ಮನಿರೋಣ ಅನ್ನಂಗಿಲ್ಲ, ನಂದೊಂದು ಎಲ್ಲಿಡ್ಲಿ ಅಂತ ಮಧ್ಯೆ ಬಂದುಬಿಡ್ತಾನೆ ಅಂದ್ಕೊಳ್ತಾ ಇರ್ತಾಳೆ. ಆಮೇಲೆ ಶಿವರಾಮೇಗೌಡ ಅದನ್ನೇ ಹೇಳ್ತಾನೆ, ಹೌದು ಮದುವೆ ದಿವಸ ಅದೆಲ್ಲ ಡಿಸ್ಕಸ್ ಮಾಡೋಣಂತೆ ಅಂತ. ವಿದ್ಯಾ ಇಲ್ಲಿ ಕಣ್ಕೊಂಡು ಬಿಡ್ತಾ ಇರ್ತಾಳೆ, ಚಿಕ್ಕತ್ತೆ ನಾಟಕ ಆಡ್ತಾಯಿದ್ದೀರಾ, ಆಡಿ ಇನ್ನೇನೇನೋ ಸ್ವಲ್ಪ ಹೊತ್ತಿಗೆ ಬರ್ತಾರೆ ಕರ್ಕೊಂಡು, ಸಾಕ್ಷಿ ಸಮೇತ ಸಿಕ್ಬೀಳ್ತೀರಾ, ಆವಾಗ ಗೊತ್ತಾಗುತ್ತೆ ಅಂತ ವಿದ್ಯಾ ಅನ್ಕೋತಾ ಇರ್ತಾಳೆ. ಗೋವಿಂದ ಆಗಂತ ಅಂತಾನೆ. ಗೋವಿಂದ ಅಂದಾಗ ಶಿವರಾಮೇಗೌಡ ಅದಕ್ಕೆ ಬೆಲೆ ಕೊಡ್ತಾನೆ. ಹ್ಞೂ ಕಣೋ ಗೋವಿಂದ, ಅದೇ ಕರೆಕ್ಟು ಕಣೋ ಅಂತೇಳಿ. ಈಶ್ವರಿ ಹ್ಞೂ ಆಯಿತು ಬಾವ ಹಾಗೆ ಮಾಡಿ ಅಂತ ಹೇಳ್ತಾಳೆ. ಸರಿ, ಮದುವೆ ತಾಳಿ ಕಟ್ಟೋಕ್ಕಿಂತ ಮೊದಲು ಕೋಟ್ಯಾಧಿಪತಿ ಹೆಂಡ್ತಿ ಅನ್ನಿಸ್ಕೊಳ್ಳಿ, ಕೋಟ್ಯಾಧಿಪತಿ ಅಳಿಯ ಅನ್ನಿಸ್ಕೊಳ್ಳೋದು ಬೇಡ, ಕೋಟ್ಯಾಧಿಪತಿ ಮಗ ಅನ್ನಿಸ್ಕೊಂಡು ತಾಳಿ ಕಟ್ಟಲಿ ಅಂತ ಹೇಳ್ತಾಳೆ. ಸರಿ ಬಿಡು ಅಂತ ಹೇಳ್ಬಿಟ್ಟು ಶಿವರಾಮೇಗೌಡ ಹೇಳ್ತಾನೆ. ಹಂಗಂತ ಹೇಳಿದಾಗ ಶಿವರಾಮೇಗೌಡ ಮೇಲಿಂದ ಕೆಳವ್ರಿಗೆ ಅಳೆದು ತೂಗ್ದು ಲೆಕ್ಕ ಹಾಕ್ತಾ ಇರ್ತಾನೆ. ಹೇಗೆ ಇವಳು ಈಗಲೇ ಹೀಗಂತವಳಲ್ಲ ಅಂತೇಳ್ಬಿಟ್ಟು ಮೋಹನ ಕೂಡ ಹಾಗೇ ನೋಡ್ತಾ ಇರ್ತಾಳೆ. ಏನಪ್ಪ ಹಿಂಗೆ ಕೇಳ್ತಾವಳಲ್ಲ ಈಶ್ವರಿ ಅಂತೇಳ್ಬಿಟ್ಟು. ಅಂದರೆ ಸಂಪಾದನೆ ಅಂತ ಏನಿಲ್ಲ, ಆದರೂ ನಮಗೆ ಅನ್ನಂಗೆ ಮಾತಾಡ್ತಾಳೆ. ಅದನ್ನೆಲ್ಲ ಸೊಸೆ ಆದಂಥವಳು ಕೇಳಿಸ್ಕೊತಾ ನಿಂತಿರ್ತಾಳೆ. ಅವಳಿಗೆ ಇವ್ರ ಅಮ್ಮ ಮಗಳು ಆಡೋ ಡ್ರಾಮನೂ ಗೊತ್ತು, ಮತ್ತು ಅವನು ಮದುವೆ ಮಾಡ್ಕೋಬೇಕು ಅಂತಿರೋ ಸುಭಾಷನ್ನ ಎಲ್ಲ ಚರಿತ್ರೆನೂ ಅವಳಿಗೆ ಗೊತ್ತು. ಆದ್ರೂ ಅವಳು ಯಾರಿಗೆ ಎದ್ರುಕೊಂಡು ಆ ಥರ ಒಪ್ಕೊತಿದ್ದಾಳೋ ಒಂದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಇಲ್ಲಿ ಎಲ್ಲರೂ ನಿಂತಿರ್ತಾರೆ, ವಿದ್ಯಾ ಮತ್ತು ವಿದ್ಯನ ತಂಗಿ, ಆಮೇಲೆ ಗೋವಿಂದ, ಮೋನ, ಶಿವರಾಮೇಗೌಡ ಮತ್ತು ಈ ಸೈಡ್ ಎಲ್ಲರೂ ಇರ್ತಾರೆ. ಅವ್ರ ಮನೆ ಜನ, ಫ್ಯಾಮಿಲಿ, ಕುಟುಂಬಸ್ಥರು ಎಷ್ಟು ಜನ ಇದ್ದಾರೋ ಅಷ್ಟು ಜನನೂ ಇರ್ತಾರೆ. ಆದರೆ ವಿದ್ಯಾ ಇಲ್ಲಿ ಒಂದು ರೀತಿ ನೋಡ್ತಾಳೆ. ಅಂದರೆ ಇರಿ ಚಿಕ್ಕತ್ತೆ ಬರ್ತಾರೆ, ಹೆದರಬೇಡಿ ಬರ್ತಾರೆ, ಇರಿ ಇನ್ನು ಸ್ವಲ್ಪ ಹೊತ್ತು ಹಾರಾಡೋದಷ್ಟೇ ನಿಮ್ಮ ಕೆಲಸ ಅಂದ್ಕೊಂಡು ಇದು ಮಾಡ್ತಿರ್ತಾಳೆ. ಚಂಪಾ ಅವಳು ಓದೋಕ್ಕೆ ಅಂತ ಹೊರಟೋದ್ಲು, ಅವಳಿನ್ನ ಬರಲ್ಲ, ಅವಳು ಮುಗಿಸ್ಕೊಂಡೇ ಬರೋದು. ಇವನಿಗೆ ಚಂಪನ ಮೇಲೂ ಸುಭಾಷಿಂಗೆ ಚಂಪನ ಮೇಲೂ ಆಸೆ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.